ಯಕ್ಷಗಾನ ಅನ್ನೋದು ಕೇವಲ ನೃತ್ಯ ಅಥವಾ ನಾಟಕ ಅಲ್ಲ. ಅದು ನಮ್ಮ ನಾಡಿನ ಭಾವನೆಗಳಾಗಿರಬಹುದು, ಜನರ ಬದುಕಿನ ಶೈಲಿಗಳಾಗಿರಬಹುದು, ಅಥವಾ ಒಂದು ಸಂಸ್ಕೃತಿಯನ್ನು ತೋರಿಸುವಂತಹ ಕಲೆ ಆಗಿದೆ. ಕಲೆಯನ್ನು ಪ್ರದರ್ಶಿಸುವಂಥ ಕಲಾವಿದರಿಗೆ ಸಾಕಷ್ಟು ಬಾರಿ ಹೀಯಾಳಿಸಿದ್ದು ಉಂಟು. ಅದೇ ಯಕ್ಷಗಾನ ಹುಟ್ಟುತ್ತಿರಬೇಕಾದ್ರೆ ಅಥವಾ ಇನ್ನೂ ಕರ್ನಾಟಕದಲ್ಲಿ ಹಬ್ಬುತ್ತಿರಬೇಕಾದ್ರೆ ಅದನ್ನು ಕಡೆಗಣಿಸಿದವರು ಸಾಕಷ್ಟು ಜನ ಇದ್ದಾರೆ. ಆ ಕಾಲದಲ್ಲಿ ಅನೇಕ ವಿದ್ಯಾವಂತರು ಯಕ್ಷಗಾನನ ಹಳ್ಳಿಗರ ನಾಟಕ ಎಂದು ತಿರಸ್ಕರಿಸ್ತಿದ್ರು. ಆದರೆ ಕಾರಂತರು ಅದನ್ನು ಭಾರತೀಯ ನಾಟಕ, ಜೀವಂತ ಪರಂಪರೆ ಎಂದು ನೋಡ್ತಾರೆ. ನಮ್ಮ ಶಿವರಾಮ್ ಕಾರಂತರು ಯಕ್ಷಗಾನಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾರೆ. ಅವರು ಅದನ್ನು ಆಧುನಿಕ ರೂಪಾಂತರವನ್ನು ಕೂಡ ಮಾಡ್ತಾರೆ. ಶಿವರಾಮ್ ಕಾರಂತರು ಯುವಕರಿಗೆ ಯಕ್ಷಗಾನ ಕಲಿಸಲಿಕ್ಕೆ ಬಾಲ ಕಲಾ ಕೇಂದ್ರ ಕೂಡ ಆರಂಭಿಸ್ತಾರೆ. ಅವರು ಯಕ್ಷಗಾನನ ಕೇವಲ ಮನರಂಜನೆ ಕಲೆಗೆ ಅಷ್ಟೇ ಅಲ್ಲ, ಶಿಕ್ಷಣ ಮತ್ತು ಸಂಸ್ಕೃತಿಗಾಗಿಯೂ ರೂಪಿಸ್ಕೊಡ್ತಾರೆ. ಅವರ ಪಾಲಿಗೆ ಯಕ್ಷಗಾನ ಎಂದರೆ ಕೇವಲ ಕಲೆ ಅಲ್ಲ, ಅದು ಜನರ ಆತ್ಮದ ನಾದ ಅಂತ ಅಂದ್ಕೊಂಡಿರ್ತಾರೆ. ಹೀಗೆ ನಮ್ಮ ಕಾರಂತರು ಬೆಳೆಸಿದ ಯಕ್ಷಗಾನ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಹೆಸರು ಪಡೆದಿದೆ. ಇದರ ಹೆಮ್ಮೆ ನಮ್ಮದಾಗಿರಲಿ.